ಮೇಡಮ್ ಯಾವಾಗ ಮದುವೆ ಆಗಿದ್ದು ನಿಮ್ಮದು? ಇದು 1999 ನವೆಂಬರ್ 11ನೇ ತಿಂಗಳು 25ನೇ ತಾರೀಕು. ಅಂದರೆ ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ್ರಿ ಅಮ್ಮ? ಏನಾಯಿತು ಆಮೇಲೆ? 7 ವರ್ಷ ಆಯಿತು ಮದುವೆಯಾಗಿ. ಮದುವೆ ಮಾಡಿಕೊಂಡು ಅವ್ರ ಜೊತೆಲಿ ಜೀವನ ಮಾಡಿದ್ದು 7 ವರ್ಷ. 2 ಮಕ್ಕಳು ಅವರೇ ನನಗೆ, ಒಂದು ಹೆಣ್ಣು ಒಂದು ಗಂಡು ಐತೆ. ಹುಡುಗಿಗೆ ಮದುವೆ ಮಾಡಿದ್ದೀನಿ, ಹುಡುಗ ಅವನೇ. ಅಂದರೆ ನಿಮ್ಮ ಜೊತೆ ಇದ್ದಾಗ ಹೆಂಗೆ ನಡ್ಕೋತಿದ್ರು ಅಂತೇಳಿ ಅಮ್ಮ? ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ, ಬರೀ ಸುಳ್ಳು ಪೊಳ್ಳು ಹೇಳ್ತಾಯಿದ್ರು. ನಮ್ಮ ಜೀವನದಲ್ಲಿ ಬರೀ ಜಗಳಗಳು, ಹೊಡೆಯೋದು ಬಡಿಯೋದು, ಅನುಮಾನಗಳು ಇವೇ ಜಾಸ್ತಿ ನಡೀತಾ ಇದ್ದಿದ್ದು. ಆಮೇಲೆ ಸಂಸಾರ ಮುರಿದ ಮೇಲೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರಂತ. ಆಮೇಲೆ ನನ್ನ ಜೀವನಾಂಶಕ್ಕೋಸ್ಕರ ನಾನು ಕೋರ್ಟಿಗೆ ಹೋದೆ. ಆದರೆ ಅಲ್ಲಿ ಏನು ಹೇಳ್ಬಿಟ್ಟು ನನಗೆ ಕೆಲಸ ಇಲ್ಲ ಏನಿಲ್ಲ, ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಕೊಡೋ ಊಟ ಮಾಡಿಕೊಂಡು ಅಲ್ಲೇ ಮಲಿಕೋತೀನಿ. ನನಗೇನಂದರೆ ಏನೂ ಗತಿ ಇಲ್ಲ, ನಾನು ಹೆಂಗೆ ಜೀವನಾಂಶ ಕೊಡಲಿ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲೂ 2 ವರ್ಷ ತಿರುಗಿದೆ, ನನಗೇನು ನ್ಯಾಯ ಸಿಕ್ಕಲಿಲ್ಲ. ಆಮೇಲೆ ಇಲ್ಲೇ ನನ್ನ ತಾಯಿ ಮನೇಲೇ ನಾನು 2 ಮಕ್ಕಳನ್ನ ಸಾಕ್ಕೊಂಡು, ನಮ್ಮ ತಾಯಿ ಇದ್ದಾರೆ, ಅವರು ಆವಾಗ ಕೆಲಸದಲ್ಲಿದ್ದರು, ಮುನ್ಸಿಪಾಲ್ಟಿ ಕೆಲಸದಲ್ಲಿ. ಅವರೇ ನನ್ನ ಮಕ್ಕಳನ್ನು ನಾನು ಸಾಕಿ ಸಲುವಿ ನಮಗೆ ಇಟ್ಟು ಬಟ್ಟೆ ಎಲ್ಲ ಹಾಕಿ ಇಷ್ಟು ವರ್ಷ ಅವರೇ ಬೆಳೆಸಿದ್ದು. ಅವರಿಲ್ಲದೆ ಹೋಗಿದ್ದಿದ್ರೆ ಇವನು ನನ್ನನ್ನು ನನ್ನ ಮಕ್ಕಳು ನಡು ನೀರಲ್ಲಿ ಬಿಟ್ಬಿಟ್ಟು ಹೋದಾಗ ನಡು ದಾರಿಲಿ ನಮಗೇನಂದರೆ ಏನೂ ಗತಿ ಇರಲಿಲ್ಲ. ನಮ್ಮ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನ ಸಾಕಿ ಇವಾಗ ದೊಡ್ಡವ್ರು ಮಾಡಿ ಇವಾಗ ಅವರು ಇದರಲ್ಲಿ ಅವರೇ. ಆದರೆ ನನ್ನ ಗಂಡ ಆದವನು ಬಿಟ್ಬಿಟ್ಟು ಹೋದವನು ಏನು ಅಂತನೂ ಬಂದು ಒಂದಿನವೂ ನೋಡಲಿಲ್ಲ, ಒಂದು ಫೋನು ಮಾಡಲಿಲ್ಲ. ಮಕ್ಳು ಹೆಂಗವ್ರೆ ಏನು ಅಂತಲೂ ಒಂದಿನವೂ ಕೇಳಲಿಲ್ಲ. ಅವನ ಹತ್ರ ಒಳ್ಳೆತನ ಅಂತಲೂ ಇರಲಿಲ್ಲ ಒಟ್ಟಿನಲ್ಲಿ. ಮೇಡಮ್, ಧರ್ಮಸ್ಥಳದಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ಅವ್ರ ಜೊತೆ ಮದುವೆ ಆದ್ಮೇಲೆ ಧರ್ಮಸ್ಥಳದಲ್ಲೇ ಇದ್ರ? ನೀವು ಎಷ್ಟು ವರ್ಷ ಇದ್ರಿ? ಅದೇ 7 ವರ್ಷ ಇದ್ದೀವಿ. 7 ವರ್ಷ ಧರ್ಮಸ್ಥಳದಲ್ಲೇ ಇದ್ರ ಮದುವೆ ಆದ ತಕ್ಷಣ? ಅಲ್ಲೇನು ಕೆಲಸ ಮಾಡ್ತಾ ಇದ್ರು? ಅಲ್ಲಿ ಅವರು ಕಸ ಗುಡಿಸೋದು ನೇತ್ರಾವತಿಲಿ, ಆಮೇಲೆ ಬಾತ್ರೂಮ್ ತೊಳೆಯೋದು, ಆ ಕೆಲಸಗಳು ಮಾಡ್ತಾಯಿದ್ರು. ಆದರೆ ನೈಟು ಏನಾರ ನದಿಲಿ ಏನಾರ ಹೆಣ ಸಿಕ್ಕಿದ್ರೆ ತೊಗೊಂಡೋಗಿ ಊತಾಕ್ತಾಯಿದ್ರಂತೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ತಿದ್ರಾ? ಗೊತ್ತಾ? ಇಲ್ಲ ಏನು ಹೇಳ್ತಾ ಇರಲಿಲ್ಲ. ಅಂದರೆ ನಿಮ್ಗೆ ಧರ್ಮಸ್ಥಳದಾಗ ಅಂದರೆ ಗಲಾಟೆಗಳು ಆ ಥರ ಏನಾರು ಆಯ್ತಿತ್ತು ಅಲ್ಲಿ ಅಂತ ಅಂದಮ್ಮ? ಇಲ್ಲ ನಿಮ್ಮ ಜೊತೆ ಮೇಲೆ ನನ್ನ ಜೊತೆಲಿ ಜಗಳಗಳಾಯ್ತಾ ಇತ್ತು ತುಂಬ. ಎಷ್ಟು ವರ್ಷ ಇದ್ರಿ ಅಲ್ಲಿ? ಅದೇ 7 ವರ್ಷ ಅಂತ. ನೇತ್ರಾವತಿಲಿ ಮದುವೆ ಆಗ್ಬಿಟ್ಟು ನೀವು ಧರ್ಮಸ್ಥಳಕ್ಕೆ ಹೊರಟೋದ್ರಾ? ಹೌದು, ಅಲ್ಲಿಗೆ ಮದುವೆ ಮಾಡ್ಕೊಂಡು ಹೋಗಿದ್ದು ನನ್ನನ್ನು. ಅವ್ರದ್ದೇನು ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಮಂಡ್ಯದ ಹತ್ರ ಚಿಕ್ಕಬಳ್ಳಿ ಅಂತೆ. ಮದುವೆ ಆದಮೇಲೆ ಕರ್ಕೊಂಡು ಹೋಗಿದ್ದು ನನ್ನನ್ನು ಅಲ್ಲಿಗೆ ನೋಡೋಕ್ಕೆ. ಆದರೆ ನನ್ನನ್ನು ಇಲ್ಲಿಂದ ನಾಮಂಗಲದಿಂದ ಮದುವೆ ಮಾಡಿ ಕರ್ಕೊಂಡು ಹೋಗುವಾಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಅವ್ರಿಗೆ ಮನೆಗಳು ಕೊಟ್ಟಿದ್ರು ಹೆಗ್ಡೆ ಅವರು, ಅಲ್ಲೇ ನಾವು ಜೀವನ ಮಾಡಿದ್ದು, ಅಲ್ಲೇ ಸಂಸಾರ ಮಾಡಿದ್ದು.